ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣ ಶಾಸಕ ಕಂಪ್ಲಿ ಗಣೇಶ್ಗಾಗಿ ಹುಡುಕಾಟ ಗೂಂಡಾ ಎಂಎಲ್ಎ ಬಂಧನ ಯಾವಾಗ? ಆನಂದ್ ಸಿಂಗ್ ಮೇಲೆ ಶಾಸಕ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಕಂಪ್ಲಿ ಶಾಸಕ ಗಣೇಶ್ನನ್ನ ಬಂಧಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ಪ್ರಕರಣ ತೀರಾ ಗಂಭೀರವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ರಿಯಾಕ್ಟ್ ಮಾಡಿರುವಂತದ್ದು, ಶೀಘ್ರವೇ ಹಲ್ಲೆಯನ್ನ ಮಾಡಿರುವಂತ ಗೂಂಡಾ ಶಾಸಕ ಕಂಪ್ಲಿಯ ಶಾಸಕರಾಗಿರುವಂತಹ ಗಣೇಶ್ನನ್ನ ಬಂಧಿಸ್ತೇವೆ. ಈಗಾಗಲೇ ಗಣೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರು ಸೂಕ್ತ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅರೆಸ್ಟ್ ಆಗಿಲ್ಲ ಅಂದ್ರೆ ಸುಮ್ಮನೆ ಕೂತಿದ್ದೀವಿ ಅಂತ ಅರ್ಥ ಅಲ್ಲ ಅನ್ನೋದನ್ನ ಕೂಡ ಇಲ್ಲಿ ಎಂಬಿ ಪಾಟೀಲ್ ಅವರು ಹೇಳಿರುವಂತದ್ದು. ಹಲ್ಲೆ ಪ್ರಕರಣದಲ್ಲಿ ಯಾರ ಹಸ್ತಕ್ಷೇಪವೂ ಕೂಡ ಇಲ್ಲ. ಇಲ್ಲಿ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾನೂನಿಗಂತೂ ಯಾರು ದೊಡ್ಡವರಲ್ಲ, ಯಾರ ಹಸ್ತಕ್ಷೇಪವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಎಫ್ಐಆರ್ ಕಂಪ್ಲೇಂಟ್ ಲಾಂಚ್ ಆಗಿದೆ. ಪಕ್ಷನೂ ಕೂಡ ಅವ್ರನ್ನ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸರು, ನಮ್ಮ ಇಲಾಖೆ ತಮ್ಮ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರ, ಗೃಹ ಇಲಾಖೆ ಯಾವುದೇ ಒತ್ತಡದ ಮೇಲೆ ಇಲ್ಲ. ಇವತ್ತು ನಮ್ಮ ಪಕ್ಷನೇ ಮತ್ತೊಂದು ಮೊದಲು ನಿರ್ಧಾರ ತೆಗೆದುಕೊಂಡಿದ್ದು. ಅವ್ರಿಗೆ ಎಫ್ಐಆರ್ ಮಾಡಲಿಕ್ಕೆ ಒಂದು ದಿವಸ ಪಕ್ಷನೇ ಒಂದು ದಿವಸ ನಿರ್ದೇಶನ ಕೊಟ್ಟಿರುವಂಥದ್ದು. ಭಾಳ ಹೀನಾಯವಾಗಿ ಒಂದು ದಿವಸ ಅದೇನು ಅಸಲ್ಟ್ ಆಗಿತ್ತು, ಅದನ್ನು ನೋಡಿ ನಾವೆಲ್ಲರೂ ಒಂದು ಹೋಗಿದ್ವಿ. ಎಲ್ಲ ಇದರಲ್ಲಿ ಕೂಡ ಇವತ್ತು ದಿವಸ ಇವರು ಎಬ್ಸ್ಕೊಂಡು ಆಗ್ತಾರೆ. ಒಂದೇ ಒಂದು ಕೇಸ್ನಲ್ಲಿ ಎಬ್ಸ್ಕೊಂಡು ಆಗ್ತಾರೆ. ಆದರೆ ಸರ್ಕಾರ ಸುಮ್ಮನೆ ಕೂತಿಲ್ಲ, ಇಲಾಖೆ ಸುಮ್ಮನೆ ಕೂತಿಲ್ಲ. ಇವತ್ತು ದಿವಸ ಅವ್ರ ಮೇಲೆ ಕ್ರಮವನ್ನು ಕೈತಾರೆ. ಕಾನೂನು ತಮ್ಮ ಕ್ರಮ ಕೈಗೊಳ್ತಾರೆ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಅಂತ ಮಾತನ್ನು ಹೇಳಿದ್ದೀನಿ. ಕಂಪ್ಲೇಂಟ್ ಆದಮೇಲೆ ನಾವೇ ಕಂಪ್ಲೇಂಟ್ ಕೊಡಲಿಕ್ಕೆ ಒಂದು ದಿವಸ ಕಾರಣ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ KPCC ಅಧ್ಯಕ್ಷರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ನಿರ್ಧಾರ ತಗೊಂಡ್ರು. ಯಾಕೆಂದ್ರೆ ಅದು ಕುಟುಂಬಕ್ಕೆ ಬಿಟ್ಟಿರುವಂಥದ್ದು. ಇವತ್ತು ದಿವಸ ಆ ಹಲ್ಲೆ ಆಗಿದ್ದು ಏನು ನಡೀತು ಅನ್ನೋದನ್ನು ಮೊದಲೇ ದಿವಸ ಅವರು ಇವತ್ತು ದಿವಸ ಅವರು ಸರಿಯಾದಂಥ ಮನಸ್ಥಿತಿಯಲ್ಲಿ ಇವತ್ತು ದಿವಸ ಇರಲಿಲ್ಲ. ಅವರು ಕೆಲವು ಹೊತ್ತು ಇವತ್ತು ದಿವಸ ಇದರಲ್ಲಿ ಮಾನಸಿಕವಾಗಿ ಇದು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ನಾವು ಯಾವಾಗ ರಾತ್ರಿ ಹೋದ್ವಿ ಒಂದು ಸ್ವಲ್ಪ ಇವತ್ತು ದಿವಸ ಅವ್ರು ಇದು ಮಾಡ್ತಿದ್ರು. ಅವರ ತಾಯಿ ತಂದೆ ಭೇಟಿ ಆಗಿದ್ರು, ಅವರ ಮನೆಯವರು ಭೇಟಿ ಆಗಿದ್ರು. ತದನಂತರ ಮಗನೂ ಕೂಡ, ಅವ್ರ ಮಗ ಅವನು ಲಾಯರು, ಈ ಸನ್ ಇಸ್ ಅ ಲಾಯರ್, ಅವನು ಕೂಡ ಮಗ ಇವತ್ತು ದಿವಸ ಇದು ಮಾಡಿದ್ದಾರೆ. ಒಂದು ಹೇಳ್ತೇನೆ, ಇವತ್ತು ಸರ್ಕಾರ, ನಮ್ಮ ಇಲಾಖೆ ಶೀಘ್ರದಲ್ಲೇ ಇವತ್ತು ದಿವಸ ಏನು ಅವ್ರ ಮೇಲೆ ಕ್ರಮ ಇದು ಮಾಡಬೇಕು ಅದನ್ನು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನ ಶೀಘ್ರದಲ್ಲೇ ಇವತ್ತು ದಿವಸ ಬಂಧಿಸ್ತೀವಿ ಅದನ್ನು.